ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆ ವತಿಯಿಂದ ಅಮರಶಿಲ್ಪಿ ಜಕಣಾಚಾರಿಯವರ 4ನೇ ವರ್ಷದ ಸಂಸ್ಮರಣಾ ದಿನಾಚರಣೆಯನ್ನು ಜನವರಿ 12ರಂದು ಮೈಸೂರಿನಲ್ಲಿ ಆಯೋಜಿಸಲಾಗಿದೆ. ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆ ವತಿಯಿಂದ ಅಮರಶಿಲ್ಪಿ ಜಕಣಾಚಾರಿಯವರ 4ನೇ ವರ್ಷದ ಸಂಸ್ಮರಣಾ ದಿನಾಚರಣೆಯನ್ನು ಜನವರಿ 12ರ ಭಾನುವಾರದಂದು ಸಂಜೆ 4 ಗಂಟೆಗೆ ಅಮರಶಿಲ್ಪಿ ಜಕಣಾಚಾರಿ ವೃತ್ತ, ಲಕ್ಷ್ಮೀಕಾಂತನಗರ, ವಾರ್ಡ್ ನಂಬರ್ 1, ಹೆಬ್ಬಾಳು, ಮೈಸೂರಿನಲ್ಲಿ ಆಯೋಜಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಸಮಾಜದ ಬಂಧುಗಳು, ಹಿರಿಯ ಮುಖಂಡರುಗಳು, ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು, ಮಹಿಳಾ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನವನ್ನು ಯಶಸ್ವಿಗೊಳಿಸಬೇಕೆಂದು ಮೈಸೂರು ಜಿಲ್ಲಾ ಅಮರಶಿಲ್ಪಿ ಜಕಣಾಚಾರಿ ವೇದಿಕೆಯ ಕಾರ್ಯದರ್ಶಿ ಮಹೇಶ್, ಮೈಸೂರು ಜಿಲ್ಲಾ ಅಮರಶಿಲ್ಪಿ ಜಕಣಾಚಾರಿ ವೇದಿಕೆಯ ಅಧ್ಯಕ್ಷರಾದ ಕೆಂಪರಾಜು, ಉಪಾಧ್ಯಕ್ಷರಾದ ಶಾಂತಮ್ಮ, ಸಹ ಕಾರ್ಯದರ್ಶಿಯಾದಂತಹ ಜಗದೀಶ್ ಆಚಾರ್, ಖಜಾಂಚಿ ಬಸವರಾಜರವರು ತಿಳಿಸಿದ್ದಾರೆ. ಮೈಸೂರು ತಾಲೂಕು ವಿಶ್ವಕರ್ಮ ಸಮಾಜದ ಬಂಧುಗಳಿಗೆ ನಮ್ಮ ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆ ವತಿಯಿಂದ ನಮಸ್ಕಾರಗಳು. ವಿಷಯ ಏನಂತಂದರೆ, ದಿನಾಂಕ 12/1/2025 ಭಾನುವಾರ ಹೆಬ್ಬಾಳು ಲಕ್ಷ್ಮೀಕಾಂತನಗರದಲ್ಲಿರುವ ಅಮರಶಿಲ್ಪಿ ಜಕಣಾಚಾರಿ ವೃತ್ತದಲ್ಲಿ 4ನೇ ವರ್ಷದ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಸಮಾಜದ ಬಂಧುಗಳು, ಹಿರಿಯ ಮುಖಂಡರುಗಳು, ಸಂಘ ಸಂಸ್ಥೆ ಅಧ್ಯಕ್ಷರುಗಳು, ಮಹಿಳಾ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಶುಭ ಇದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೈವಶಿಲ್ಪಿಯಾದಂಥ ಜಕಣಾಚಾರಿಯವರ ಪೂಜಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನಲ್ಲಿ ಏನು ಒಂದು ಬೇಲೂರು, ಹಳೆಬೀಡು, ಪಟ್ಟದಕಲ್ಲು ಇಂತಹ ಒಂದು ಕಲೆಯನ್ನು ಮಾಡಿರುವಂಥ ದೈವಶಿಲ್ಪಿಯಾದವರಿಗೆ ನಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸೋಣ. ಹಾಗಾಗಿ ದಯಮಾಡಿ ಸಮಾಜದ ಬಂಧುಗಳು, ಹಿರಿಯ ಮುಖಂಡರುಗಳು ಎಲ್ಲರೂ ಸಹ ಅನ್ಯತಾ ಭಾವಿಸದೆ, ಯಾರೂ ಸಹ ನಮ್ಮನ್ನು ಕರೆದಿಲ್ಲ ಅಂತಾಗಲಿ, ಇಲ್ಲ ನಾವು ಎಲ್ರಿಗೂ ಸಹ ಆದಷ್ಟು ಆಹ್ವಾನ ಪತ್ರಿಕೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ತಲುಪಿಸ್ತಾ ಇದ್ದೀವಿ. ದಯಮಾಡಿ ಏನಾರು ತಲುಪದೇ ಇದ್ದಲ್ವೇ ಯಾರೂ ಸಹ ಅನ್ಯತಾ ಭಾವಿಸ್ತೆ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ನಾನು ಈ ಮೂಲಕ ತಮ್ಮಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದೀನಿ. ಇದನ್ನೇ ನಾನು ಹೇಳ್ತಿರೋದನ್ನ ಒಂದು ಆಹ್ವಾನ ಅಂತ ತಿಳಿದುಕೊಳ್ಳಿ. ದಯಮಾಡಿ ಆಹ್ವಾನ ಪತ್ರಿಕೆ ತಲುಪದೇ ಇರುವಂಥವರು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭಾನುವಾರ ಸಂಜೆ 4 ಗಂಟೆಗೆ ಸ್ಥಳ ಅಮರಶಿಲ್ಪಿ ಜಕಣಾಚಾರಿ ವೃತ್ತ, ಲಕ್ಷ್ಮೀಕಾಂತನಗರ, ಹೆಬ್ಬಾಳು 1. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಚಾಮರಾಜ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌಡರು ನೆರವೇರಿಸ್ಕೊಡ್ತಾರೆ. ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ರಾಮಲಲ್ಲ ಮೂರ್ತಿಯ ಖ್ಯಾತ ಶಿಲ್ಪಿ ಅರುಣ್ ಯೋಗಿರಾಜ್ರವರು ನೆರವೇರಿಸ್ಕೊಡ್ತಾರೆ. ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಲಕ್ಷ್ಮೀ ಶಿವಣ್ಣ, ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ವಾರ್ಡ್ ನಂಬರ್ 1ರ ನಗರ ಪಾಲಿಕೆ ಸದಸ್ಯರು ನೆರವೇರಿಸ್ಕೊಡ್ತಾರೆ. ಈ ಕಾರ್ಯಕ್ರಮಕ್ಕೆ ಮೈಸೂರು ಕೊಡಗು ಸಂಸದ ಜಯದೇವ ಒಡೆಯೂರವರು, GT ದೇವೇಗೌಡರು, ಇನ್ನೂ ಹಲವಾರು ಸಮಾಜದ ರಾಜ್ಯದ ಮುಖಂಡರುಗಳು ಆಗಮಿಸಿ ಈ ಕಾರ್ಯಕ್ರಮ ನೆರವೇರಿಸ್ಕೊಡ್ತಾರೆ. ದಯಮಾಡಿ ಎಲ್ಲ ವಿಶ್ವಕರ್ಮ ಜನಾಂಗದವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಾನು ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ. ಇವರು ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆ ಅಧ್ಯಕ್ಷರು ಕೆಂಪರಾಜು, ಇವರು ಉಪಾಧ್ಯಕ್ಷರು ಶಾಂತಮ್ಮ, ಸಹ ಕಾರ್ಯದರ್ಶಿ ಜಗದೀಶ್ ಆಚಾರ್ಯರು, ಖಜಾಂಚಿ ಆದಂಥ ಬಸವರಾಜ್ ಅವರು. ನಾವು ಇಷ್ಟು ಜನ ಇದ್ದೀವಿ. ದಯಮಾಡಿ ವೇದಿಕೆಗೆ ಕಾರ್ಯಕ್ರಮಕ್ಕೆ ಎಲ್ಲ ಬಂದು ಭಾಗವಹಿಸಿ. ಮೈಸೂರು ತಾಲೂಕು ವಿಶ್ವಕರ್ಮ ಎಲ್ಲ ಸಮಾಜದ ಬಂಧುಗಳಿಗೆ ನನ್ನ ನಮಸ್ಕಾರ. ನಾವು ಮಾಡ್ತಿರ್ಕಂಥ 4ನೇ ವರ್ಷದ ಸಂಸ್ಕರಣಾ ದಿನಾಚರಣೆಗೆ ಎಲ್ಲ ಸಂಘ ಸಂಸ್ಥೆಯ ಮಹಿಳೆಯರು ದಯವಿಟ್ಟು ಎಲ್ಲ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಾವು ಒಂದಾಗಿದ್ದೀವಿ ಅಂಥೇಳಿ ನಮ್ಮ ಒಂದು ಮೈಸೂರು ಜಿಲ್ಲೆಯಿಂದ ಸಾರೋಣ ಅಂತ ನಾವು ಇದನ್ನು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಒಟ್ಟಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ, ಸ್ವಾಗತಿಸ್ತಾ ಇದ್ದೇನೆ. ನನ್ನ ಹೆಸರು ಶಾಂತಮ್ಮ, ಅಮರಶಿಲ್ಪಿ ಜಕಣಾಚಾರಿ ವೇದಿಕೆಯ ಉಪಾಧ್ಯಕ್ಷೆ. ನಾವು ಮೈಸೂರು ಜಿಲ್ಲಾ ಅಮರಶಿಲ್ಪಿ ಅಧ್ಯಕ್ಷರು ಮಾತಾಡ್ತಿರೋದು ಕೆಂಪರಾಜು. ನಮ್ಮ ಸಂಘದ್ದು ಫಂಕ್ಷನ್ ನಡೆಯೋದ್ರಿಂದ 12ನೇ ತಾರೀಕು ಸಂಘ ಸಂಸ್ಥೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಮಹಿಳಾ ಅಧ್ಯಕ್ಷರು ಎಲ್ಲರೂ ಬಂದು ನಮ್ಮ ಸಂಘ ಫಂಕ್ಷನ್ಗೆ ಬಂದು ಎಲ್ಲ ಆಚರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.